ಧರ್ಮಸ್ಥಳ ಪ್ರಕರಣ SIT ತನಿಖಾಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಆದರೆ ಇಲ್ಲಿ ಸೌಜನ್ಯ ಪ್ರಕರಣ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಮತ್ತು ಜನಾಕ್ರೋಶ ಹೆಚ್ಚಿರುವಂಥದ್ದು ಕೂಡ ಇದೇ ಪ್ರಕರಣದಲ್ಲಿ. ಆದರೆ ಈ ಪ್ರಕರಣದಲ್ಲಿ ರಾಜಕೀಯ ಟೀಕೆ ಪ್ರತಿಟೀಕೆಗಳು ಎಲ್ಲವೂ ಕೂಡ ಬರ್ತಿರುವಂತಹ ಸಂದರ್ಭದಲ್ಲೇ ಧರ್ಮಸ್ಥಳ ಕ್ಷೇತ್ರವನ್ನು ಅದಕ್ಕೆ ಮಸಿ ಬಳಿಯುವಂತಹ ಮತ್ತು ಅಪಪ್ರಚಾರ ಮಾಡುವಂತಹ ಷಡ್ಯಂತ್ರ ನಡೀತಿದೆ, ಕೆಲವರಿಗೆ ವಿದೇಶದಿಂದ ಫಂಡ್ ಬಂದಿದೆ ಎನ್ನುವಂತಹ ಗಂಭೀರ ಆರೋಪ ಮಾಡಿ BJP ಸೇರಿದಂತೆ ಒಂದಷ್ಟು ಸ್ವಾಮೀಜಿಗಳ ಪಡೆ ಕೂಡ ತಂಡ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಅವರಿಗೆ ಒಂದು ದೂರನ್ನು ಸಲ್ಲಿಸಿ ಬಂದಿದ್ದರು. NIA ತನಿಖೆ ಮಾಡಿಸ್ಬೇಕು ಅಂತ ಒಂದು ಒತ್ತಾಯಿಸಿದ್ರು. ಅಮಿತ್ ಶಾ ಅವರು ಕೂಡ ಹೇಳಿದರು, ನಾವು ಆ ಪ್ರಕರಣವನ್ನು ತುಂಬ ಸೂಕ್ಷ್ಮವಾಗಿ ನೋಡ್ತಿದ್ದೀವಿ, ಸರಿಯಾದ ಸಮಯಕ್ಕೆ ಎಂಟ್ರಿ ಕೊಡ್ತೀವಿ ಅನ್ನುವಂತಹ ಒಂದು ಸಕಾರಾತ್ಮಕ ಭರವಸೆಯನ್ನು ಕೊಡುವ ಮೂಲಕ ಅವರನ್ನು ಕಳುಹಿಸಿಕೊಟ್ಟಿದ್ರು. ಆದರೆ ಈ ಭೇಟಿಯ ಬಗ್ಗೆ ಸಚಿವ MB ಪಾಟೀಲ್ರು ಗಂಭೀರವಾದಂತಹ ಆರೋಪ ಮಾಡಿರುವಂಥದ್ದು ಅದು BJP ಸ್ಪಾನ್ಸರ್ ಭೇಟಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನೋಡಿ, MB ಪಾಟೀಲ್ರು ಹೇಳಿ ಕೇಳಿ ಹಿರಿಯ ಸಚಿವರು, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂಥವ್ರು, ಈ ಹಿಂದೆ ಕೂಡ ಇಂಥದ್ದೇ ಹೇಳಿಕೆಗಳನ್ನು ಕೊಟ್ಟಿದ್ರು. ಯಾಕಂದರೆ ಇಲ್ಲಿ ಸ್ವಾಮೀಜಿಗಳ ಪರವಾಗಿ ಅಥವಾ ವಿರುದ್ಧವಾಗಿ ಯಾಕೆ ಇವರು ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಖುದ್ದು MB ಪಾಟೀಲ್ರೇ ಹೇಳಬೇಕು. ಆದರೆ BJP ಸ್ಪಾನ್ಸರ್ ಮಾಡಿ ಯಾಕೆ ಕಳಿಸುತ್ತೆ ಸ್ವಾಮೀಜಿಗಳನ್ನು, ಅಥವಾ ಸ್ವಾಮೀಜಿಗಳ ಹಿಂದೆ ಮತ್ತೆ ಯಾರಾದರೂ ಪಕ್ಷ ಬಿಟ್ಟು ಬೇರೆ ಯಾರಾದರೂ ಇದ್ದಿರಬಹುದಾ, ಇಂಥದ್ದೆಲ್ಲ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ಈಗ ಸ್ವಾಮೀಜಿಗಳ ಕೆಂಗಣ್ಣಿಗೂ ಕೂಡ MB ಪಾಟೀಲ್ರು ಗುರಿಯಾಗಿದ್ದಾರೆ. ಇದು ಒಂದು ಕಡೆ. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಸೌಜನ್ಯ ಹತ್ಯೆ ಮತ್ತು ದೌರ್ಜನ್ಯದ ಪ್ರಕರಣದ ಮರು ತನಿಖೆ ಆಗ್ತಿದೆಯಾ ಅನ್ನುವಂತಹ ಮಾಧ್ಯಮದವರ ಪ್ರಶ್ನೆಗೆ ಒಂದು ವಿಶಿಷ್ಟವಾದಂತಹ ಉತ್ತರವನ್ನು ಕೊಟ್ಟಿರುವಂಥದ್ದು. ಏನಾಗ್ತಿದೆಯೋ ನಂಗೆ ಗೊತ್ತಿಲ್ಲ, SIT ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ಒಂದು ವೇಳೆ ಒಂದಷ್ಟು ಲಿಂಕ್ಗಳ ಒಂದು ರೆಫರೆನ್ಸನ್ನು ನೋಡ್ತಿರಬಹುದು, ಅವುಗಳ ಸತ್ಯಾಸತ್ಯತೆಯನ್ನು ಕಲೆ ಹಾಕ್ತಿರಬಹುದು. ಆದರೆ ಈಗ SIT ತನಿಖಾಧಿಕಾರಿಗಳು ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡ್ತಿದ್ದಾರೋ ಇಲ್ಲವೋ ಅನ್ನೋದನ್ನು ಅವರೇ ಹೇಳಬೇಕು ಅಂತ ಹೇಳಿದ್ದಾರೆ. ನೋಡಿ, ಸೌಜನ್ಯ ಪ್ರಕರಣ ಸೇರಿದಂತೆ 1994ರಿಂದ 2014 ಮಧ್ಯದ ಎಲ್ಲ ಪ್ರಕರಣಗಳು ತನಿಖೆಯ ವ್ಯಾಪ್ತಿಗೆ ಬರುವಂಥದ್ದು. ಆ ವ್ಯಾಪ್ತಿಯಲ್ಲೇ ಇರೋ ಕಾರಣ ಸೌಜನ್ಯ ಪ್ರಕರಣ ಕೂಡ ಇವರ ಭಾಗ ಆಗುತ್ತೆ. ಒಂದು ಅಲ್ಲಿನ ಸತ್ಯಾಸತ್ಯತೆಗಳನ್ನು, ಯಾಕಂದರೆ ಚಿನ್ನಯ್ಯ ಹೇಳಿದಂತಹ ಹೇಳಿಕೆ ಮತ್ತು ಒಡನಾಡಿ ಸಂಸ್ಥೆಯ ಬಲವನ್ನು ಪಡೆದುಕೊಂಡು ಆ ಧೈರ್ಯದ ಜೊತೆಯಲ್ಲಿ ಸಾಕ್ಷಿ ಹೇಳೋಕ್ಕೆ ಬಂದಿರುವಂತಹ ಆ ತಾಯಿಯೊಬ್ಬಳ ಹೇಳಿಕೆ, ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಅನ್ನುವಂತಹ ಹೇಳಿಕೆ, ಈ ಎಲ್ಲವನ್ನೂ ಕೂಡ ಒಟ್ಟುಗೂಡಿಸಿಕೊಳ್ತಿರುವಂತಹ SIT ತನಿಖಾಧಿಕಾರಿಗಳು ವರದಿಯಲ್ಲಿ ಮರು ತನಿಖೆಗೆ ರೆಫರ್ ಮಾಡಬಹುದು ಅಥವಾ ಅಲ್ಲಿನ ಸತ್ಯಾಸತ್ಯತೆ ಏನಿತ್ತು ಅನ್ನುವಂಥದ್ದನ್ನು ಈ ಹಿಂದಿನ ತನಿಖಾ ಸಂಸ್ಥೆಗಳು ಕೊಟ್ಟದ್ದಕ್ಕಿಂತ ಭಿನ್ನವಾಗಿ ಬೇರೆ ಏನಾದರೂ ವರದಿಯಲ್ಲಿ ಸಬ್ಮಿಟ್ ಮಾಡಬಹುದು. ಅದು ಬೆಳತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಸಬ್ಮಿಟ್ ಆದಮೇಲೆ ಅದು ಕೂಡ ಗೊತ್ತಾಗುತ್ತೆ. ಮೇನ್ಸ್ಟ್ರೀಮ್ ಮಾಧ್ಯಮಗಳು ಇನ್ನು ಸಾಕಷ್ಟು ಹೇಳಬಹುದು, ಆದರೆ ಸತ್ಯಾಸತ್ಯತೆಯನ್ನು SIT ತನಿಖಾಧಿಕಾರಿಗಳ ಅಧಿಕೃತ ಪ್ರೆಸ್ ಮೀಟ್ ಅಥವಾ ವರದಿ ಮಾತ್ರ ಸ್ಪಷ್ಟವಾಗಿ ಒಂದು ಕ್ಲಾರಿಟಿಯನ್ನು ಕೊಡುತ್ತೆ. ಮತ್ತು ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೂ ಒಂದು ಬೆಳವಣಿಗೆ ಆಗಿರುವಂಥದ್ದು, ಕೇರಳದ ಯೂಟ್ಯೂಬರ್ ಮುನಾಫ್ ಅವರಿಗೆ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಯಾಕಂದರೆ ಆ ಬುರುಡೆಯ ಒಂದು ವಿಡಿಯೋ ಏನಿತ್ತು, ಚಿನ್ನಯ್ಯ ತಂದಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗಿರುವಂಥದ್ದು, ಆ ವಿಡಿಯೋವನ್ನು ಮೊದಲು ಅಪ್ಲೋಡ್ ಮಾಡಿದ್ದು ಮುನಾಫ್. ಎಲ್ಲಿಂದ ಬಂತು, ಎಲ್ಲಿಂದ ತಂದರು, ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಮುನಾಫ್ ಅವರಿಗೆ ಕೇಳಬಹುದು. ಇದರ ಜೊತೆಯಲ್ಲಿ ಫಂಡಿಂಗ್ ಆಗಿದೆ, ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪರವಾಗಿ ಮಾತಾಡೋದಕ್ಕೂ ಕೂಡ ಹಣ ಪಡ್ಕೊಂಡಿದ್ದಾರೆ ಎನ್ನುವಂತಹ ಕೆಲ ಎಳಸು ಯೂಟ್ಯೂಬರ್ಸ್ಗಳ ಒಂದಷ್ಟು ಬೀದಿ ಜಗಳ ಹಾದಿ ರಂಪಾಟಗಳ ಮಧ್ಯೆ ಈ ಪ್ರಕರಣ ಈಗ ಬೇರೊಂದು ಮಜಲಿಗೆ ಹೋಗುವಂಥದ್ದು. ಯಾಕಂದರೆ ಯೂಟ್ಯೂಬರ್ಸೇ ಕಿತ್ತಾಡುವಂತಹ ಸ್ಥಿತಿಗೆ ಯಾರಾದರೂ ಈ ಎಳಸು ಯೂಟ್ಯೂಬರ್ಸ್ಗಳನ್ನು ಎಳೆದು ತಂದ್ರ ಗೊತ್ತಿಲ್ಲ. ಇಲ್ಲಿ ಯೂಟ್ಯೂಬರ್ಸ್ ಸೌಜನ್ಯ ಅನ್ನುವಂತಹ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯಾರೆಲ್ಲ ಪ್ರಾಮಾಣಿಕತೆಯಿಂದ ಅಂತಃಕರಣ ಶುದ್ಧಿಯಿಂದ ಒಂದು ಕಡೆ ನಿಂತಿದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ತಗೊಂಡಿರೋದು ಬಿಟ್ಟಿರೋದು, ಯಾಕಂದರೆ ಯಾರ್ಯಾರೋ ಏನೇನೋ ಮಾತಾಡುವ ಒಂದು ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನು, ಸೌಜನ್ಯ ಪ್ರಕರಣವನ್ನೂ ಕೂಡ
ಹಳ್ಳ ಇಡಿಸಬೇಕು ಅನ್ನುವಂತಹ ಒಂದು ಉಮೇದಿನಲ್ಲಿ ಯಾರಾದರೂ ಇಂಥದ್ದೊಂದು ಜಗಳವನ್ನು ತಂದಿಟ್ಟಿರಬಹುದು ಅನ್ನೋದು ಕೂಡ ಬಹುಪಾಲು ಜನರ ಒಂದು ವಾದ ಮತ್ತು ಚರ್ಚೆ. ಯಾಕಂದರೆ ಇಂಥವ್ರು ತಗೊಂಡಿಲ್ಲ ಅನ್ನೋದನ್ನು ಕೂಡ SIT ತನಿಖಾಧಿಕಾರಿಗಳು ಅಥವಾ NIA ಬರುತ್ತೆ ಅನ್ನೋದೇನಿದೆ ಅವರು ಸಾಬೀತು ಮಾಡಿಸ್ಬೇಕಾಗತ್ತೆ. ಆ ನಂತರದಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಕ್ಕೂ ಕೂಡ ಹಣ ತಗೊಂಡಿರೋರು ಯಾರಾದರೂ ಇದ್ದರೆ ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದಕ್ಕಿಂತಲೂ ಮಿಗಿಲಾಗಿ ಸಮಾಜ ಅವರ ಮುಖಕ್ಕೆ ಮಂಗಳಾರತಿ ಎತ್ತುತ್ತೆ. ಇದು ಒಂದು ಕಡೆ. ಆದರೆ ಇಲ್ಲಿ ಬಹುಮುಖ್ಯವಾದಂತಹ ವಿಚಾರ ಏನಂದರೆ, ಸುಮಾರು 40 ಸಾಮಾಜಿಕ ಹೋರಾಟಗಾರ್ತಿಯ ಒಂದು ಗಂಭೀರವಾದಂತಹ ಆರೋಪವನ್ನು ಮುಂದಿರಿಸಿಕೊಂಡು ಕಾಂಗ್ರೆಸ್ನ ಕೆಲ ನಾಯಕರನ್ನು ಟಾರ್ಗೆಟ್ ಮಾಡಿ, ಯಾರೆಲ್ಲ ಆ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಿಗೂ ಮುಂಚೆನೇ ಜಡ್ಜ್ಮೆಂಟ್ ಕೊಡೋಕ್ಕೆ ಬಂದಿದ್ರು ಅಂಥವರ ಬಾಯಿ ಮುಚ್ಚಿಸಿ ಅಂಥವರಿಂದ ತನಿಖೆಗೆ ಭಂಗ ಆಗತ್ತೆ ಅನ್ನುವಂತಹ ಒಂದು ಪ್ರತಿಪಾದನೆಯನ್ನು ಮಾಡುವ ಮೂಲಕ ರಾಜ್ಯಸಭೆಯ ಸದಸ್ಯರಾಗಿರುವಂತಹ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದ ಸಂಪೂರ್ಣ ಸಾರಾಂಶ ಏನು? ಸುಮಾರು 10 ಮಹಿಳಾ ಸಂಘಟನೆಗಳು ಹಾಗೂ 40 ಸಾಮಾಜಿಕ ಹೋರಾಟಗಾರ್ತಿಯರು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದು SIT ತನಿಖೆ, ಚಿನ್ನಯ್ಯ ಬಂಧನ, ಸುಜಾತಾ ಭಟ್ ಪ್ರಕರಣ ಹಾಗೂ DCM DK ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆಯೂ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ. ಏನಿದೆ? 2025ರ ಜುಲೈನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು CMಗೆ ಬರೆದಂತಹ ಪತ್ರದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದ್ದ ಅಸಹಜ ಸಾವು, ಲೈಂಗಿಕ ದೌರ್ಜನ್ಯಗಳ ಬಗ್ಗೆ SIT ರಚಿಸಿ ಎಂದು ಪತ್ರ ಬರೆಯಲಾಗಿತ್ತು. ಮಾಧ್ಯಮಗಳಲ್ಲಿ ಮತ್ತು ಸ್ಥಳೀಯ ಸಾಮಾಜಿಕ ಹೋರಾಟಗಾರರು ಹೇಳುವಂತೆ ಸಾಕಷ್ಟು ದೌರ್ಜನ್ಯ ನಡೆದಿತ್ತು. 2012ರ ಸೌಜನ್ಯ ಕೇಸ್, 1985ರ ಪದ್ಮಲತಾ ಕೇಸ್, 1979ರ ವೇದವಲ್ಲಿ ಅಮ್ಮನ ಕೇಸ್, ಇವುಗಳಲ್ಲಿ ಪ್ರಮುಖವಾದದ್ದು RTI ದಾಖಲೆಯ ಅನ್ವಯ 2001-2012ರ ನಡುವೆ ಉಜಿರೆ ಮತ್ತು ಧರ್ಮಸ್ಥಳದಲ್ಲಿ 424 ಸಾವುಗಳು ಸಂಭವಿಸಿವೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಸೌಜನ್ಯ ಪ್ರಕರಣವನ್ನು CBI ತನಿಖೆಗೆ ವಹಿಸಿದರೂ ನಿಜವಾದ ಆರೋಪಿಗಳು ಪತ್ತೆ ಹಚ್ಚಲು ಇದುವರೆಗೂ ಸಾಧ್ಯವಾಗಿಲ್ಲ. ಜುಲೈ ತಿಂಗಳ ಆರಂಭದಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನೊಬ್ಬ ಹಲವು ಸಾವುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ತೋರಿಸುವುದಾಗಿ ಮಾಧ್ಯಮಗಳ ಮುಂದೆ ಬಂದಿದ್ದ. ಮಾಧ್ಯಮಗಳು ಹಾಗೂ ಕೆಲವು ರಾಜಕೀಯ ಮುಖಂಡರು ಇದರ ಲಾಭ ಪಡೆದುಕೊಂಡಿದ್ದಾರೆ. ಸುಜಾತಾ ಭಟ್ಗೆ ರಕ್ಷಣೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ತನಿಖೆ ನಡೆಯುತ್ತಿರುವಾಗಲೇ ಪ್ರಕರಣ ಹಲವು ತಿರುವುಗಳನ್ನು ಪಡೆದುಕೊಂಡಿದ್ದು ದೂರುದಾರರನ್ನೇ ಅರೆಸ್ಟ್ ಮಾಡಲಾಯಿತು. BJP ಇದನ್ನು ಧರ್ಮಯುದ್ಧ ಎಂದು ಬಿಂಬಿಸುತ್ತಿದೆ. ಇನ್ನು SIT ತನಿಖೆ ನಡೆಯುತ್ತಿರುವಾಗಲೇ ಕೆಲ ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನು ಕೊಡುವುದು ಕಂಡುಬರುತ್ತಿದೆ. DCM DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಧರ್ಮಸ್ಥಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡದಂತೆ ವಾರ್ನ್ ಮಾಡಿದ್ದಾರೆ. ಹಾಗಾಗಿ ನೀವು ಒಬ್ಬ ವಿರೋಧ ಪಕ್ಷದ ಹಿರಿಯ ನಾಯಕಿಯಾಗಿ ನಾವು ನಿಮಗೆ ಬರೆಯುತ್ತಿದ್ದೇವೆ ಪತ್ರವನ್ನು. 2018ರ ಉಗ್ರಪ್ಪ ವರದಿಯನ್ನು SIT ತನಿಖೆಯಲ್ಲಿ ಪರಿಗಣಿಸಬೇಕು. ಈ ಪ್ರಕರಣದ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಕಾಂಗ್ರೆಸ್ ನಾಯಕರು SIT ತನಿಖೆಯ ವಿರುದ್ಧ ಹೇಳಿಕೆಗಳನ್ನು ಕೊಡಬಾರದು. ಸೌಜನ್ಯ ಪ್ರಕರಣದ ತನಿಖೆ ನಡೆಸಿದ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಬೇಕು. ಅದಕ್ಕಾಗಿ ಮಧ್ಯಪ್ರವೇಶಿಸಬೇಕು ಎಂದು ಮಹಿಳಾ ಸಂಘಟನೆಗಳು ಪತ್ರದಲ್ಲಿ ಒತ್ತಾಯಿಸಿವೆ. ಸಾಕಷ್ಟು ಜನ, ಅರುಂಧತಿ ನಾಗ್ ಸೇರಿದಂತೆ, ಅಲ್ಪಸಂಖ್ಯಾತರ ಪರ ಹೋರಾಟ ಮಾಡುವಂತಹ ಅಕ್ಕಯ್ಯವರು ಸೇರಿದಂತೆ ಸಾಕಷ್ಟು, ಕವಿತಾ ಲಂಕೇಶ್ ಅವರು ನಿರ್ದೇಶಕಿ, ಒಂದು ದೊಡ್ಡ ಧ್ವನಿ, ಅದು ಕೂಡ ತಾಯಂದಿರ ಧ್ವನಿ, ಈಗ ಸೌಜನ್ಯ ಪರವಾಗಿ ನಿಂತಿರುವಂಥದ್ದು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಕರಣ ಚರ್ಚೆ ಆಗಬೇಕು. ಮತ್ತು ಯಾರೆಲ್ಲ ಇದ್ದಾರೆ ನೊಂದವರು, ತಮ್ಮ ಕಂದಮ್ಮಗಳನ್ನು ಕಳ್ಕೊಂಡವರು, ಅದು ಪದ್ಮಲತಾ, ವೇದವಲ್ಲಿ ಅಮ್ಮ, ಸೌಜನ್ಯ ಸೇರಿದಂತೆ ಎಲ್ಲ ಹೆಣ್ಣು ಮಕ್ಕಳ ಅಲ್ಲಿ ನ್ಯಾಯ ಸಿಗದೆ ಹೋದಂತಹ ಮತ್ತು ಇನ್ನೂ ಹೆಸರಿಲ್ಲದಂತಹ ಎಷ್ಟೋ ಪ್ರಕರಣಗಳಿದಾವೋ ಇಲ್ವೋ ಗೊತ್ತಿಲ್ಲ. ಅದನ್ನು ತನಿಖಾಧಿಕಾರಿಗಳು ಹೇಳಬೇಕು. ಆ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು. ಮತ್ತು ತನಿಖೆಯ ಹಂತದಲ್ಲೇ ಈ ರೀತಿ ನಿಮ್ಮ ಪಕ್ಷದ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸ್ತಿರುವಂಥದ್ದು ಮತ್ತು ಯಾರೂ ಮಾತಾಡಬಾರ್ದು ಅಂತ ವಾರ್ನ್ ಮಾಡ್ತಿರುವಂಥದ್ದು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ನ್ಯಾಯ ಕೊಡಿಸಬೇಕು ಅಂತ ಕೇಳಿರುವಂತಹ ಈ ಪತ್ರ ಎಲ್ಲೋ ಒಂದು ಕಡೆ ಸೌಜನ್ಯ ಹೋರಾಟ ಏನಿದೆ ಆ ಹೋರಾಟಕ್ಕೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಈಗ ತಾಯಂದಿರು ಎದ್ದು ನಿಂತಿದ್ದಾರಲ್ಲ, ಗಂಡಸರು ಮಾಡ್ತಾರೆ ಹೋರಾಟ, ಅದಕ್ಕಿಂತ 4 ಕಾಣಿ ಬೆಲೆ, ಅಥವಾ ಯಾಕಂದರೆ ಗಂಡಸರು ಹೋರಾಟಕ್ಕೆ ಎಷ್ಟು ಬೆಲೆ ಸಿಗುತ್ತೋ ಗೊತ್ತಿಲ್ಲ, ಆದರೆ ತಾಯಂದಿರು ಎದ್ದು ನಿಂತರೆ ಆ ಹೋರಾಟದ ರೂಪುರೇಷೆಗಳು, ದಿಕ್ಕು ದೆಸೆಗಳು ಬದಲಾಗ್ತವೆ.
ಸತ್ಯಾಸತ್ಯತೆ ಇದ್ದಲ್ಲಿ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಸೌಜನ್ಯ ಪ್ರಕರಣಕ್ಕೆ, ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕು. ಅದರಲ್ಲೂ ಮುಖ್ಯವಾಗಿ ಇಂತಹ ಪ್ರಕರಣದಲ್ಲೂ ಕೂಡ ಈ ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತೋದಕ್ಕೆ ಯಾರಾದರೂ ಹಣ ಇಸ್ಕೊಂಡಿದ್ರೆ ನಾಚಿಕೆ ಆಗಬೇಕು. ಮತ್ತು ಅಂಥವ್ರಿಗೆ ಸಂಬಂಧಪಟ್ಟ ತನಿಖಾಧಿಕಾರಿಗಳ ಮೂಲಕ ವಿಚಾರಣೆ ಆದಮೇಲೆ ಸತ್ಯಾಸತ್ಯತೆ ಗೊತ್ತಾದರೆ ಅವರಿಗೂ ಕೂಡ ಶಿಕ್ಷೆ ಆಗಲೇಬೇಕು.